ಹೆಣ್ಮಕ್ಳು ಬೇಗ ಮಾತಾಡ್ತಾರೆ, ಗಂಡು ಮಕ್ಕಳು ಸ್ವಲ್ಪ ನಿಧಾನವಾಗಿ ಮಾತಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಎಷ್ಟು ನಿಜ? ಯೂಶಲ್ ಆಗಿ 6ರಿಂದ 9 ತಿಂಗಳಲ್ಲಿ ಮಗು ಈ ತರ ಪಾಯಿಂಟ್ ಮಾಡಬೇಕು, ಈ ತರ ಬೆಟ್ಟದಿಂದ ತೋರಿಸ್ಬೇಕು ತನಗೆ ಏನ್ ಬೇಕು ಅಂತ ಅನ್ಬಿಟ್ಟು. ಮಗು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಬೇಕಾಗತ್ತೆ. ಯಾವಾಗ ಐ ಕಾಂಟ್ಯಾಕ್ಟ್ ಅಷ್ಟು ಚೆನ್ನಾಗಿರೋದಿಲ್ವೋ ಆವಾಗ ನೀವು ಬಟ್ ಎಲ್ಲ ಮಕ್ಕಳು ಒಂದೇ ಥರ ಡೆವಲಪ್ಮೆಂಟ್ ಆಗೋದಿಲ್ಲ. ಕೆಲವು ಮಕ್ಕಳಿಗೆ 3 ವರ್ಷ ಅಥವಾ 4 ವರ್ಷ ಆದರೂ ಮಾತು ಬರೋದಿಲ್ಲ. ಟಿವಿ ತೋರಿಸೋದು ಅಥವಾ ಮೊಬೈಲ್ ತೋರಿಸೋದು ಹೆಚ್ಚಿಗೆ, ಮನೆಯಲ್ಲಿ ಹೆಚ್ಚಿಗೆ ಮಾತಾಡದೇ ಇರೋದು, ಅಂದರೆ ಸ್ಟಿಮ್ಯುಲೇಷನ್ ಏನು ಇಲ್ಲ ಮಗುವಿಗೆ ಮಾತಾಡೋದಕ್ಕೆ. ಮೊಬೈಲ್ ತೋರಿಸಿದಾಗ ಏನಾಗ್ತದೆ ಅಂದರೆ ಇಟ್ಸ್ ಅ ಒನ್ ವೇ ಕಮ್ಯುನಿಕೇಶನ್. ಸೊ ಅದು ಬರೀ ರಿಸೀವ್ ಮಾಡ್ತಾ ಇರ್ತದೆ, ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಅದರಲ್ಲಿ ಫೋನ್ ತೋರಿಸಿ ಅದಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋದನ್ನು ಫಸ್ಟ್ ಸ್ಟಾಪ್ ಮಾಡಿ. ಆಲ್ಮೋಸ್ಟ್ 0 ಸ್ಕ್ರೀನ್ ಟೈಮನ್ನು ಇಟ್ಕೊಳ್ಳಿ. ಆದಷ್ಟು ಮಕ್ಕಳನ್ನು ಬೇರೆ ಮಕ್ಕಳ ಜೊತೆ ಆಟಾಡೋದಕ್ಕೆ ಬಿಡಿ. ಹಾಯ್, ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್, ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ಹೆಣ್ಮಕ್ಳು ಬೇಗ ಮಾತಾಡ್ತಾರೆ, ಗಂಡು ಮಕ್ಕಳು ಸ್ವಲ್ಪ ನಿಧಾನವಾಗಿ ಮಾತಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಎಷ್ಟು ನಿಜ? ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಡೆವಲಪ್ಮೆಂಟಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. 2 ಮಕ್ಕಳು ಒಂದೇ ಥರ ಡೆವಲಪ್ಮೆಂಟ್ ಆಗ್ತದೆ. ಬಟ್ ಮಕ್ಕಳು ಯಾವ್ದಾರ ಆಗಿರಲಿ, ಗಂಡಾರ ಹೆಣ್ಣಾಗಿರಲಿ, ಅಟ್ಲೀಸ್ಟ್ 3 ವರ್ಷದೊಳಗಡೆ ಮಾತಾಡೋದನ್ನು ಶುರು ಮಾಡಬೇಕಾಗ್ತದೆ. ಈ ಮಾತಾಡೋದು ಶುರು ಆಗಿಲ್ಲ ಅಂತ ಅಂದರೆ ಅದು ಸ್ಟಾರ್ಟಿಂಗಿಂದನೇ ನಿಮಗೆ ಸೂಚನೆಗಳನ್ನು ನೀವು ಗಮನಿಸ್ಬೋದು. ಯೂಶಲ್ಲಾಗಿ 6ರಿಂದ 9 ತಿಂಗಳಲ್ಲಿ ಮಗು ಈ ಥರ ಪಾಯಿಂಟ್ ಮಾಡಬೇಕು, ಈ ಥರ ಬೆಟ್ಟದಿಂದ ತೋರಿಸ್ಬೇಕು ತನಗೇನು ಬೇಕು ಅಂತ ಅಂದ್ಬಿಟ್ಟು. ಕೈಯನ್ನು ಎಳೆದು ಆ ಆಬ್ಜೆಕ್ಟ್ ಮೇಲೆ ಇಟ್ಟು ಇದು ನನಗೆ ಬೇಕು ಅನ್ನೋದು ಒಳ್ಳೆ ಸೂಚನೆ ಅಲ್ಲ. ಸೆಕೆಂಡು, ಮಗು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಬೇಕಾಗತ್ತೆ. ಯಾವಾಗ ಐ ಕಾಂಟ್ಯಾಕ್ಟ್ ಅಷ್ಟು ಚೆನ್ನಾಗಿರೋದಿಲ್ವೋ ಆವಾಗ ನೀವು ಎಚ್ಚರ ವಹಿಸಬೇಕಾಗ್ತದೆ. 3ನೇದು, ಒಂದು ವರ್ಷದಷ್ಟದಲ್ಲಿ ಅಮ್ಮ ಅಪ್ಪನ ರೆಕಗ್ನೈಸ್ ಮಾಡಬೇಕಾಗತ್ತೆ. ಅದನ್ನು ಹೆಸರು ಕರೆದ್ರೆ ಅದು ತಿರುಗಿ ನೋಡಬೇಕಾಗತ್ತೆ. ಅದಾದ ನಂತರ 2 ವರ್ಷದಲ್ಲಿ ಅದು ಕೆಲವು 2-3 ಪದ ಸೇರಿಸಿ ಸೆಂಟೆನ್ಸಸ್ ಫಾರ್ಮೇಷನ್ ಕೂಡ ಸ್ಟಾರ್ಟ್ ಮಾಡ್ತದೆ. ಬಟ್ ಎಲ್ಲ ಮಕ್ಕಳು ಒಂದೇ ಥರ ಡೆವಲಪ್ಮೆಂಟ್ ಆಗೋದಿಲ್ಲ. ಕೆಲವು ಮಕ್ಕಳಿಗೆ 3 ವರ್ಷ ಅಥವಾ 4 ವರ್ಷ ಆದರೂ ಮಾತು ಬರೋದಿಲ್ಲ. ಯಾಕೆ ಮಾತು ಬರೋದಿಲ್ಲ? ಕಾಮನ್ ಆಗಿ ನಾವು ಏನು ನೋಡ್ತೀವಿ ಅಂದರೆ ಈ ಟೈಮಲ್ಲಿ ಟಿವಿ ತೋರಿಸೋದು ಅಥವಾ ಮೊಬೈಲ್ ತೋರಿಸೋದು ಹೆಚ್ಚಿಗೆ, ಮನೆಯಲ್ಲಿ ಹೆಚ್ಚಿಗೆ ಮಾತಾಡದೇ ಇರೋದು, ಅಂದರೆ ಸ್ಟಿಮ್ಯುಲೇಷನ್ ಏನೂ ಇಲ್ಲ ಮಗುವಿಗೆ ಮಾತಾಡೋದಕ್ಕೆ. ಸೊ ಈ ಟಿವಿ ಹತ್ರ ಮೊಬೈಲ್ ತೋರಿಸಿದಾಗ ಏನಾಗ್ತದೆ ಅಂದರೆ ಇಟ್ಸ್ ಅ ಒನ್ ವೇ ಕಮ್ಯುನಿಕೇಷನ್. ಸೊ ಅದು ಬರೀ ರಿಸೀವ್ ಮಾಡ್ತಾ ಇರ್ತದೆ, ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಅದು ಮಾತನ್ನು ಕಮ್ಮಿ ಆಡುತ್ತೆ ಅಥವಾ ಮಾತಾಡೋದು ಡಿಲೇ ಆಗ್ತದೆ. ಇದು ಮೋಸ್ಟ್ ಕಾಮನ್ ರೀಸನ್ ಮಗುವಿಗೆ ಸ್ಪೀಚ್ ಡಿಲೇ ಆಗಲಿಕ್ಕೆ. ಇದಲ್ದಿರ ಕೆಲವು ಮಕ್ಕಳಿಗೆ ಟಂಗ್ ಟೈ ಅಂತ ಹೇಳ್ತೀವಿ, ನಾಲಿಗೆಯಲ್ಲಿ ಮೂಮೆಂಟಿಗೆ ತೊಂದರೆ ಇರಬಹುದು ಅಥವಾ ಓರೋಮೋಟರ್ ಪ್ರಾಬ್ಲಮ್ ಇರಬಹುದು. ಹಾಗಾಗಿ ಅದರಿಂದ ಮಾತನ್ನು ಡಿಲೇ ಇರಬಹುದು. ಇನ್ನು ಕೆಲವು ಮಕ್ಕಳಿಗೆ ಕಿವಿನ ತೊಂದರೆ ಇರಬಹುದು, ಕಿವಿ ಕೇಳೋದು ಕಮ್ಮಿ ಇರ್ಬೋದು ಅಥವಾ ಕೇಳ್ದೇ ಇರ್ಬೋದು, ಆವಾಗ ಕೂಡ ಸ್ಪೀಚ್ ಡಿಲೇ ಇರ್ತದೆ. ಇದಲ್ದಿರ ಆಟಿಸಮ್ ಸ್ಪೆಕ್ಟ್ರಮ್ ಡಿಸೀಸ್ ಅಂತ ಹೇಳ್ತೀವಿ. ಮಗುವಿಗೆ ಆಟಿಸಮ್ ಏನಾರ ಇತ್ತು ಅಂದರೆ ಅದರ ಐ ಕಾಂಟ್ಯಾಕ್ಟ್ ಇರೋದಿಲ್ಲ. ನೇಮ್ ಕಾಲಿಂಗ್ ಅಂತ ಅಂದರೆ ನಾವು ಅದರ ಹೆಸರು ಕೂಗಿದ್ರೆ ಅದು ತಿರುಗಿ ನೋಡೋದಿಲ್ಲ ಮಗು, ಅಥವಾ ಅದು ಅದರದ್ದೇ ಲೋಕದಲ್ಲಿ ಇರ್ತದೆ. ಕೆಲವೊಂದು ಸಿಮ್ಟಮ್ಸ್ ಇರ್ತದೆ. ಒಂದು ಯಾವುದಾರ ಆಟ ಸಾಮಾನು ಇರಬಹುದು, ಒಂದು ರೀತಿಯಲ್ಲಿ ಜೋಡಿಸೋದು, ಕಲರ್ ಪ್ರಕಾರ ಜೋಡಿಸೋದು, ಅದರ ಮೇಲೇ ಅದರ ಗಮನ ಇರುತ್ತೆ. ಪ್ರಿಟೆಂಡ್ ಆ್ಯಂಡ್ ಪ್ಲೇ ಅಂತ ಏನು ಹೇಳ್ತೀವಿ, ಅದು ಕೂಡ ಅದು ಆಬ್ಸೆಂಟ್ ಆಗಿರಬಹುದು. ಇಲ್ಲ ಬೇರೆ ಮಕ್ಕಳುಗಳ ಜೊತೆ ಅದು ಸೋಷಲ್ಲಾಗಿ ಆಟಾಡೋದನ್ನು ನಾವು ಹೆಚ್ಚಿಗೆ ನೋಡೋದಿಲ್ಲ. ಇದರ ಜೊತೆಗೆ ಲರ್ನಿಂಗ್ ಡಿಸಬಿಲಿಟಿ ಈ ಥರ ತೊಂದರೆ ಇದ್ದರೆ ಕೂಡ ಮಗುವಿಗೆ ಮಾತಾಡೋದು ಡಿಲೇ ಇರ್ತದೆ ಅಥವಾ ಸ್ಪೀಚ್ ಡಿಲೇ ಇರ್ತದೆ. ಬಟ್ ಕೆಲವು ಮಕ್ಕಳು ಎಲ್ಲನೂ ಚೆನ್ನಾಗಿರ್ತದೆ, ಅಂದರೆ ಫೈನ್ ಮೋಟಾರ್ ಅಂತ ಹೇಳ್ತೀವಿ, ಬರೆಯೋದು ಅಥವಾ ಗ್ರಾಸ್ ಮೋಟಾರು, ಒಂದು ಸೈಕಲ್ ಹೊಡೆಯೋದಿರಬಹುದು, ಇಲ್ಲ ಕುಂಟೆಬಿಲ್ಲೆ ಆಡೋದಿರಬಹುದು, ಅದೆಲ್ಲ ನಾರ್ಮಲ್ ಆಗಿ ಇರ್ತದೆ. ಕಾಗ್ನಿಟಿವ್ ಅಂತ ಅಂದರೆ ಇಂಟೆಲಿಜೆನ್ಸ್, ಒಂದು ಪ್ರಾಬ್ಲಮ್ ಸಾಲ್ವಿಂಗ್, ಅದು ಕೂಡ ನಾರ್ಮಲ್ ಆಗಿರ್ತದೆ. ಈ ಥರ ಮಕ್ಕಳು ಜಸ್ಟ್ ಸ್ಪೀಚ್ ಒಂದೇ ಡಿಲೇ ಇದ್ದರೆ ಅದು ಮೋಸ್ಟ್ ಆಫ್ ದ ಟೈಮ್ಸ್ ಎಕ್ಸ್ಪೋಜರಿಂದ ಇರ್ತದೆ. ಅಂದರೆ ಎನ್ವೈರ್ಮೆಂಟು, ಮಾತಾಡುವ ಎನ್ವೈರ್ಮೆಂಟ್ ಇರೋದಿಲ್ಲ. ಅಂದರೆ ನಾನು ಹೇಳ್ದಂಗೆ ಸ್ಕ್ರೀನ್ ಹೆಚ್ಚಿಗೆ ನೋಡೋದು ಅಥವಾ ಮೊಬೈಲ್ ಹೆಚ್ಚಿಗೆ ನೋಡೋದ್ರಿಂದ ಈ ಥರ ಇಶ್ಯೂಸ್ ಇರ್ತದೆ. ಸೊ ಹಾಗಾಗಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮೊದಲನೇದು ಟಿವಿ, ಫೋನ್ ತೋರಿಸಿ ಅದಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋದನ್ನು ಫಸ್ಟ್ ಸ್ಟಾಪ್ ಮಾಡಿ. ಆಲ್ಮೋಸ್ಟ್ 0 ಸ್ಕ್ರೀನ್ ಟೈಮನ್ನು ಇಟ್ಕೊಳ್ಳಿ.
ಆದಷ್ಟು ಮಕ್ಕಳನ್ನು ಬೇರೆ ಮಕ್ಕಳ ಜೊತೆ ಆಟಾಡೋದಕ್ಕೆ ಬಿಡಿ. ಮೂರನೇದು, ಹೊರಗಡೆ ಲೋಕವನ್ನು ತೋರಿಸಿ. ಮನೆಯಲ್ಲೇ ಮಗುವನ್ನು ಒಂದೇ ಕಡೆ ಇಟ್ಕೊಂಡಿದ್ರೆ ಮಗುವಿನ ಎಕ್ಸ್ಪೋಜರ್ ಕಮ್ಮಿ ಆಗ್ತದೆ, ಪ್ಲಸ್ ಅದರ ಡೆವಲಪ್ಮೆಂಟ್ ಕೂಡ ಕಮ್ಮಿ ಇರ್ತದೆ. ಕೆಲವು ಮಕ್ಕಳಿಗೆ ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರಬಹುದು, ಬಟ್ ಯೂಶಲಿ ಮಗು ತಾನೇ ಬೆಳೆದಂಗೆ ಅದು ಕರೆಕ್ಟ್ ಆಗ್ತದೆ. ಒಂದು ವೇಳೆ ಕರೆಕ್ಟ್ ಆಗಿಲ್ಲ ಅಂತ ಅಂದರೆ ನೀವು ಸ್ಪೀಚ್ ಥೆರಪಿಸ್ಟ್ ಹತ್ರ ಹೋಗಿ ತೋರಿಸಿ. ಅವರು ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಿಸ್ತಾರೆ. ಆ ಪ್ರೊನೌನ್ಸಿಯೇಷನ್ ಬರೋ ಥರ ನಾಲ್ಗೆ ಮೂಮೆಂಟ್ ಆಗಿರ್ಬೋದು, ಜಾ ಮೂಮೆಂಟ್ ಆಗಿರಬಹುದು, ಅದನ್ನು ಎಕ್ಸಸೈಸ್ ಮಾಡಿಸಿ ಆ ಪ್ರೊನೌನ್ಸಿಯೇಷನ್ನ ತಗೊತಾರೆ. ಸೊ ಈ ಥರ ಏನಾರ ನಿಮಗೆ ಸ್ಪೀಚ್ ಡಿಲೇ ಇದ್ದರೆ ಮಗುವಿಗೆ ಅಥವಾ ಪ್ರೊನೌನ್ಸಿಯೇಷನ್ ತೊಂದರೆ ಇದ್ದರೆ ಫಸ್ಟು ಸ್ಪೀಚ್ ಥೆರಪಿಸ್ಟನ್ನು ರೀಚ್ ಮಾಡಿ ಆ್ಯಂಡ್ ಮಗುವಿಗೆ ಹೆಲ್ಪ್ ಮಾಡಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ಈ ರೀತಿಯ ಇನ್ನಷ್ಟು ಮಾಹಿತಿಗೆ ವಿಶ್ವವಾಣಿ ಯೂಟ್ಯೂಬ್ ಹೆಲ್ತ್ ಚಾನಲ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.